ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶರಣು ತಂದೆ, ಶರಣು 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 ಶರಣು. ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರಿಗೆ ಈ ನನ್ನ ರಾಯರ ಪವಾಡಗಳು ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಯರ ಪವಾಡಗಳು, ನನ್ನ ಜೀವನದಲ್ಲಿ ರಾಯರ ಪವಾಡ ಹೇಗೆ ನಡೀತು ಅಥವಾ ರಾಯರ ಆಗಮನ ಫಸ್ಟ್ ನನ್ನ ಜೀವನಕ್ಕೆ ಹೇಗಾಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ಫಸ್ಟು ರಾಯರು ಹೇಗೆ ಬಂದರು, ನನಗೆ ಅರಿವಿಲ್ದೇ ಫಸ್ಟೇ ರಾಯರು ನನ್ನ ಜೀವನಕ್ಕೆ ಬಂದಿದ್ದರು. ಬಟ್ ಅದು ಲೇಟರ್ ನನಗೆ, ನಾನು ನಿನ್ನ ಜೀವನಕ್ಕೆ ಬಂದಿದ್ದೀನಿ ಮಗಳೇ ಅನ್ನೋದನ್ನ ನನಗೆ ತೋರಿಸ್ಕೊಡ್ತಾ ಹೋದರು ರಾಯರು. ಫಸ್ಟು ನಮ್ಮ ಮನೇಲಿ ಮಗು ಹುಟ್ಟೋದಿತ್ತು. ಮಗು ಹುಟ್ಟೋದು ಅದು ನಾರ್ಮಲ್ ಡೆಲಿವರಿ ಆಗಲ್ಲ, ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದ್ರು. ಡಾಕ್ಟ್ರ್ ಹೇಳಿದಾಗ ನೀವು ಯಾವುದಾದ್ರೂ ಒಬ್ಬ ಟೈಮು ದಿನ ಕೇಳ್ಕೊಂಬರ್ರಿ, ದಿನಾಂಕ, ಅವತ್ತಿನ ದಿನವೇ ನಾವು ನಿಮಗೆ ಡೆಲಿವರಿ ಮಾಡಿಕೊಡ್ತೀವಿ ಅಂತ ಡಾಕ್ಟ್ರ್ ಹೇಳಿದರು. ಸರಿ ಅಂತ ನಾವು ಪುರೋಹಿತರ ಹತ್ರ ಹೋದಾಗ ಅವ್ರು ಹೇಳಿದ್ರು, ನಿಮಗೆ ಗುರುವಾರನೇ ಒಳ್ಳೆ ದಿನ ಇರೋದು, ಅದು ಬಿಟ್ಟರೆ ಬೇರೆ ಒಳ್ಳೆ ದಿನ ಇಲ್ಲ ಅಮ್ಮ ಅಂತ ಹೇಳಿದ್ರು. ಅವತ್ತೇ ಶುಕ್ರವಾರನೂ ಒಳ್ಳೆ ದಿನ ಇರಲಿಲ್ಲ, ಅವತ್ತಿನ ದಿನ ಬುಧವಾರನೂ ಇರಲಿಲ್ಲ. ನಾವು ಮಂಗಳವಾರನ ಸೋಮವಾರನ ಹೋಗಿದ್ವಿ. ಗುರುವಾರನೇ ಇರೋದು. ಗುರುವಾರ ಈ ಬೆಳಗ್ಗೆ ಗುರುವಾರ ಫುಲ್ಲು ಸುಮಾರು ಏನಿಲ್ಲ ಅಂತಂದರು ಒಂದು 4ರಿಂದ 5 ಟೈಮಿಂಗ್ಗಳು ಕೊಟ್ಟರು. ಗುರುವಾರ ತುಂಬ ಒಳ್ಳೆಯ ದಿನ ಇದೆ ಅಂತ. ಆವಾಗ ಅವ್ರು ಕೊಟ್ಟಾಗ ನಾನು ಯೋಚನೆ ಮಾಡಿದೆ, ಅಯ್ಯೋ ನಮ್ಮ ಮನೆ ಕಡೆ ಏನಂದ್ರೆ ಸೋಮವಾರನೂ ನಾವು ಆಚರಣೆ ಮಾಡ್ತೀವಿ, ಮಂಗಳವಾರ ಪೂಜೆ ಎಲ್ಲ ಮಾಡ್ತೀವಿ, ಬುಧವಾರ ಗುರುವಾರ ಏನೂ ಮಾಡಲ್ಲ, ಶುಕ್ರವಾರನೂ ಲಕ್ಷ್ಮಿನ ಪೂಜಿಸ್ತೀವಿ, ಶನಿವಾರನೂ ರಂಗನಾಥ ಸ್ವಾಮಿನ ಪೂಜಿಸ್ತೀವಿ, ವೆಂಕಟೇಶ್ವರನ ಪೂಜಿಸ್ತೀವಿ, ಭಾನುವಾರ ಕೂಡ ನಮ್ಮದು ಮನೆ ವಾರ ಇದೆ. ಬಟ್ ಆದರೆ ಬುಧವಾರ ಮತ್ತು ಗುರುವಾರ ಏನೂ ಇಲ್ಲ. ಆವಾಗ ನಾನು ಒಂದು ಸಲ ನನ್ನ ಮೈಂಡಿಗೆ ಒಂದು ಬಂತು, ಗುರುವಾರ ಕೊಟ್ಬಿಟ್ರಲ್ಲ, ಅಟ್ಲೀಸ್ಟ್ ಬೇರೆ ಯಾವ ವಾರಾದರೂ ಕೊಟ್ಟಿದ್ರೂ ನಾವು ಪೂಜೆ ಮಾಡೋ ದಿನ ಆಗಿರ್ತಿತ್ತು. ಈ ಬುಧವಾರ ಗುರುವಾರನೇ ಕೊಟ್ಬಿಟ್ಟಿದ್ದಾರೆ, ಗುರುವಾರ ಕೊಟ್ಟಿದ್ದಾರೆ, ಇವತ್ತು ಏನೂ ಇಲ್ಲಪ್ಪ ಅಂತ ಬೇಜಾರಾಯಿತು ನನಗೆ. ಬಟ್ ಬೇಜಾರಾದ್ರೂ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ಗುರುವಾರನೇ ನಾವು ಡೆಲಿವರಿ ಮಾಡಿಸ್ಬೇಕಿತ್ತು. ಡೆಲಿವರಿ ಆಯಿತು ಗುರುವಾರ. ಅದೆಲ್ಲ ಆಯಿತು, ಡೆಲಿವರಿ ಆಗಿ ಬಂದ್ವಿ, ಮನೆ ಕರ್ಕೊಂಬಂದ್ವಿ. ಅದೊಂದು ಬೇಜಾರು ನನಗೆ ಯಾವಾಗಲೂ ಇತ್ತು. ಸೊ ಗುರುವಾರ ಹುಟ್ಟಬಾರ್ದಿತ್ತು, ಅಯ್ಯೋ ಗುರುವಾರ ಹುಟ್ಬಿಡ್ತಲ್ಲ ಮಗು ಅಂತ. ಅಂದರೆ ನಮ್ಮದು ಯಾವತ್ತೂ ಯಾವುದೇ ಆಚರಣೆ ಇರಲಿಲ್ಲ ಗುರುವಾರದತ್ತು, ನಾವು ಯೂಶ್ವಲಿ ನಮ್ಮ ಮನೆ ಕಡೆ. ಹಾಗೆ ಬರ್ತಾ ಇರಬೇಕಾದ್ರೆ ನಾನು ಕೆಲವೊಂದಷ್ಟು ವೀಡಿಯೋಸು ಅಥವಾ ನನ್ನ ಸರೌಂಡಿಂಗಲ್ಲಿ ಒಬ್ಬರು ನನ್ನ ಫ್ಯಾಮಿಲಿ ಮೆಂಬರೇನೆ ಸ್ವಲ್ಪ ದೂರದವ್ರು ಏನು ಮಾಡಿದ್ರು, ಯಾವಾಗಲೂ ರಾಯರ ಮಠಕ್ಕೆ ಹೋಗಿ ಬರೋರು. ಅವರು ಹೇಳೋರು, ಇವತ್ತು ಗುರುವಾರ ನಾನು ಪೂಜೆ ಮಾಡಿದೆ, ರಾಯರ ಮಠಕ್ಕೆ ಹೋಗಿ ಬಂದೆ ಅಂತ. ಹೌದಾ, ನೀವು ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗ್ತೀರಾ ಅಂತ. ಅವ್ರು ಹೋಗ್ತಾರಲ್ಲ ಅನ್ನೋ ಒಂದು ಜಲಸ್ಸಿಗೆ ನಾನೇನು ಮಾಡಿದೆ, ನಾನು ಗುರುವಾರದತ್ತು ಪೂಜೆ ಏನೂ ಮಾಡ್ತಿರ್ಲಿಲ್ಲ, ನನ್ನ ಮನೇಲಿ ಫೋಟೋ ಏನೂ ಇರಲಿಲ್ಲ. ಹೋಗ್ತಾಯಿದ್ದೆ, ರಾಯರ ಮಠಕ್ಕೆ ಹೋಗ್ತಾಯಿದ್ದೆ. ಒಂದು 2 ಸಲ ಹೋಗಿ ಬಂದೆ ರಾಯರ ಮಠಕ್ಕೆ. ಇಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಯಾವುದೋ ಒಂದು ಮುಖಾಂತರದಿಂದ ನಮ್ಮ ಮನೆಯವ್ರು ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋಣ, ಸಡನ್ನಾಗಿ ಅದು ಪ್ಲ್ಯಾನ್ ಇಲ್ಲ ಏನಿಲ್ಲ, ಮಂತ್ರಾಲಯಕ್ಕೆ ಹೋಗೋಣ ಅಂತ ಒಂದು 3-4 ವಾರ ಹೋಗಿ ಒಂದು 4 ವಾರನೂ ಯೂಶ್ವಲಿ ಹೋಗಿಲ್ಲ, ಒಂದು 2 ವಾರ ಹೋಗಿದ್ದೆ. 3ನೇ ವಾರಕ್ಕೆಲ್ಲ ಅಷ್ಟೊತ್ತಿಗೆ ನನಗೆ ಒಂದು 3-4ನೇ ವಾರಕ್ಕೆಲ್ಲನೂ ನನಗೆ ಮಂತ್ರಾಲಯಕ್ಕೆ ಹೋಗೋ ಅಂಥ ಚಾನ್ಸ್ ಸಿಕ್ತು. ಸೊ ಮನೆಯವರೆಲ್ಲರೂ ಸಡನ್ನಾಗಿ ಹೊರಟ್ವಿ ಮಂತ್ರಾಲಯಕ್ಕೆ. ಹೋಗೋಣ, ನಾನು ಇಲ್ಲಿ ಮಠಕ್ಕೆ ಹೋಗಿ ಬರ್ತಿದ್ದಲ್ಲ, ಏನೋ ಒಂದು ಕ್ಯೂರಿಯಾಸಿಟಿ, ಓಕೆ ಹೋಗಿ ಬರೋಣ ಅಂತ. ಸರಿ ಹೋದ್ವಿ, ಎಲ್ಲ ದರ್ಶನ ಎಲ್ಲ ಆಯಿತು. ನಾನು ಸುಮ್ಮನೆ ರ್ಯಾಂಡಮ್ಮಾಗಿ ಇಲ್ಲಿ ಹೆಂಗೆ ಮಂತ್ರಾಲಯದಲ್ಲಿ ರಾಯರ ಮಠ ನೋಡ್ತಾ ಇದ್ದೆ ಅಥವಾ ಬೃಂದಾವನ ಆ ಬೃಂದಾವನ ನೋಡಿದಾಗ ನನಗೆ ಅನ್ಸೋದು, ಅಯ್ಯೋ ಈ ಥರ ಇರುತ್ತಾ ಇಲ್ಲಿ, ಯಾವುದು ಸ್ಟ್ಯಾಚು, ನಾವು ಯೂಶ್ವಲಿ ಎಲ್ಲ ದೇವ್ರುಗಳು ನೋಡಿದಾಗ ಒಂದು ಸ್ಟ್ಯಾಚು ಥರ ಇರುತ್ತೆ, ಅಲ್ಲಿ ಬೃಂದಾವನ ಇರೋದು, ಓಕೆ ಹಿಂಗಿರುತ್ತಾ, ಹಿಂಗೆ ಹೌದು ಓಕೆ ಅಂತೇಳಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು, ನಿಮ್ಮ ಸಮಸ್ಯೆಗಳನ್ನು ರಾಯರ ಹತ್ರ ಹೇಳ್ಕೊಬೇಡ್ರಿ, ರಾಯರಿಗೆ ಸಮಸ್ಯೆಗಳಿಗೆ ಹೇಳ್ರಿ, ನನ್ನ ಜೊತೆ ರಾಯರವರೇ ಅಂತ. ಅದೆಲ್ಲ ಓದ್ಕೊಂಡೆ, ಎಲ್ಲ ಸ್ಟಡಿ ಮಾಡಿದೆ, ಆ ಮಂತ್ರಾಲಯನೆಲ್ಲ ನೋಡಿದೆ, ದೇವಸ್ಥಾನನೆಲ್ಲ ಸುತ್ತ ನೋಡಿದೆ, ಎಲ್ಲ ಒಂಥರ ಖುಷಿ ಆಯಿತು. ಏನೋ ಎಲ್ಲರೂ ಬಗ್ಗಿ ನಮಸ್ಕಾರ, ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು. ಹೆಜ್ಜೆ ನಮಸ್ಕಾರ ಇವರೆಲ್ಲ ಮಾಡ್ತಾವ್ರಲ್ಲ ಅನ್ನೋ ಒಂದು ಖುಷಿಗೆ ನಾನು ಒಂದು 2 ರೌಂಡು ಹೆಜ್ಜೆ ನಮಸ್ಕಾರ ಮಾಡಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ನು ಮಾಡಿದೆ, ಎಲ್ಲ ಆಯಿತು.
ಸರಿ ಆಯಿತು, ಬಂದ್ವಿ ಅವತ್ತು. ತಿರ್ಗಿ ಅವತ್ತು ಮಾರನೇ ದಿನ ಅಲ್ಲೇ ಸ್ಟೇ ಆಗಬೇಕಾಗಿ ಬಂತು. ಅವತ್ತು ಮಾರನೇ ದಿನವೂ ಎದ್ದು ಹೋಗಿ ಚೆಂದ ರೆಡಿಯಾಗಿ ಹೋಗಿ ಅಲ್ಲೆಲ್ಲ ಮತ್ತೆ ದರ್ಶನ ಮಾಡಿಕೊಂಡು ಅಲ್ಲಿ ಇದೊಂದು ಹೇಳಬೇಕು, ತುಂಬ ಕ್ಯೂ ಇತ್ತು. ನಾವು ಮಾರ್ನಿಂಗ್ ಬೆಳಗ್ಗೆ ಎದ್ದು ಹೋಗೋ ಅಷ್ಟೊತ್ತಿಗೆ ಎಷ್ಟು ಕ್ಯೂ ಇತ್ತು ಅಂದರೆ ಅಷ್ಟು ಕ್ಯೂ ಇತ್ತು. ನಮ್ಮಮ್ಮಗೆ ಕಾಲು ನೋವು. ಹೆಂಗಿದ್ರು ಹಿಂದಿನ ದಿನ ನಾವು ದರ್ಶನ ಮಾಡಿದ್ದೀವಿ, ಇವತ್ತು ದರ್ಶನ ಏನು ಮಾಡೋದು ಬೇಡ, ನಾವು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ನೋಂಥ ಒಂದು ಸಿಚುಯೇಷನ್ ಬಂತು. ಯಾಕಂದರೆ ಆ ಕ್ಯೂನಲ್ಲಿ ನಿಲ್ಲಕ್ಕೆ ಅವ್ರ ಕಾಲು ನೋವು ಆಗ್ತಾಯಿರಲಿಲ್ಲ. ಸರಿ, ಅಯ್ಯೋ ಮತ್ತೆ ಇನ್ನೊಂದು ಸಲ ಹೋಗಿದ್ರೆ ಚೆನ್ನಾಗಿರೋದಲ್ಲ, ಅಲ್ಲಿ ಒಂದು ಕ್ಯೂರಿಯಾಸಿಟಿ, ಅಯ್ಯೋ ಇನ್ನೊಂದು ಸಲ ಹೋಗಿ ಬಂದಿದ್ರೆ ಚೆನ್ನಾಗಿದೆ. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಅದು ಕೇಳಬೇಕು ಇದು ಕೇಳಬೇಕು, ನನ್ನಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಹೋಗಿ ಬರಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ, ಮತ್ತು ಒಂದು ಸೆಳೆತ, ಒಂದು ಅಟ್ರಾಕ್ಷನ್ ಅಂತೀವಲ್ಲ ಆ ಥರ. ಇಲ್ಲ ಹೋಗಿ ಬರಬೇಕು, ಮತ್ತೆ ಒಳಗೆ ಹೋಗಿ ಬರಬೇಕು, ಮತ್ತೆ ದರ್ಶನ ಮಾಡಬೇಕು, ಅಯ್ಯೋ ಇವ್ರು ನೋಡಿದ್ರೆ ಹೋಗೋಣ ಅಂತಾರಲ್ಲ ಅಂತ ಒಂದು ಮೈಂಡಿಗೆ ಬಂತು. ಬಟ್ ಅಲ್ಲೇ ನಿಂತ್ಕೊಂಡು ಹೌದಾ ಅಂತ ಹಿಂಗೆ ಚರ್ಚೆ ಮಾಡೋ ಅಷ್ಟೊತ್ತಿಗೆ ಒಬ್ಬ ಅಲ್ಲಿದ್ದಂಥ ಪೊಲೀಸ್ ಆಫೀಸರ್ ಅಣ್ಣ, ಪೊಲೀಸ್ ಡ್ರೆಸ್ ಹಾಕಿದ್ರು ಅಣ್ಣ, ಐ ಥಿಂಕ್ ಅಲ್ಲಿ ವರ್ಕ್ ಮಾಡೋ ಅಣ್ಣ ಅನ್ಕೊತೀನಿ. ಅವರು ಬಂದಿದ ತಕ್ಷಣ ಈ ಕಡೆ ಡೈರೆಕ್ಟು ಕಾಸು ಕೊಟ್ಟು ಕಳಿಸ್ತಾರೆ ಅನ್ಸುತ್ತೆ. ಈ ಕಡೆ ಅಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಬಿಟ್ರು. ಫುಲ್ ಖುಷಿಯಾಗಿಬಿಡ್ತು. ನಾನು ಅವರು ಓಪನ್ ಮಾಡೋದೇ ನೋಡಿದ ತಕ್ಷಣ ಬಡ ಓಡಿಬಿಟ್ಟೆ, ಬನ್ನಿ ಅಂತ ನಮ್ಮ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು. ಸೊ ಅಪ್ಪ ಅಮ್ಮ ಎಲ್ಲ ಹಿಂದಿಂದ ಬಂದು ದರ್ಶನ ಮತ್ತೆ ಮಾಡಿಕೊಂಡು ಬಂದ್ವಿ. ಸರಿ ಆಯಿತು, ಇನ್ನೇನು ಹೊರಡೋಣ. ಅಲ್ಲಿ ಪಂಚಮುಖಿ ಆಂಜನೇಯಂದು ದರ್ಶನ, ಅಲ್ಲೇ ಸುತ್ತಮುತ್ತ ಇದ್ದಂಥ ಎಲ್ಲ ದೇವ್ರ ಸ್ಥಾನಗಳನ್ನ ದರ್ಶನ ಮಾಡಿಕೊಂಡು ಹೊರಟ್ವಿ. ಹೊರಟು ಇನ್ನೇನು ಹತ್ತತ್ರ 7:30 ಆಗಿತ್ತು. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಸಮ್ ಪ್ಲೇಸಸ್ನ ನೋಡಿಕೊಂಡು ಎಲ್ಲ ಹೊರಡೋಷ್ಟೊತ್ತಿಗೆ ಒಂದು 7:30 ಅಷ್ಟೊತ್ತಿಗೆ ಒಂದು ಹತ್ರ ನಾವು ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಅಲ್ಲಿ ನಿಯರ್ ಟು ಮಂತ್ರಾಲಯನೇ, ಆಲ್ಮೋಸ್ಟ್ ಆ ಕಡೆ ನಿಯರ್ ಟು ಮಂತ್ರಾಲಯನೇ, ಸ್ವಲ್ಪ ದೂರ ಮಾತ್ರ ಬಂದಿದ್ವಿ. ಓಕೆ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಗಾಡಿ ಕಾರ್ ನಿಲ್ಲಿಸಿದ್ವಿ ಅಲ್ಲಿ. ಸೊ ಅವತ್ತಿನ ಪರಿಸ್ಥಿತಿ ನಮ್ಮದು ಹೇಗಿತ್ತು ಅಂತಂದರೆ ಸ್ವಲ್ಪ ಕ್ರಿಟಿಕಲ್ ಆಗೇ ಇತ್ತು. ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇತ್ತು. ಏನೂ ಕೈಯಲ್ಲಿ ಜಾಬ್ ಇರಲಿಲ್ಲ, ಸದ್ಯಕ್ಕೆ ಆ ಪರಿಸ್ಥಿತಿಗೆ ಜಾಬ್ ಇರಲಿಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಟೈಟ್ ಪರಿಸ್ಥಿತಿನೇ ಇತ್ತು. ಅಲ್ಲಿ ಕಾಫಿ ಒಂದು ಕುಡಿದ್ಬಿಟ್ಟು ಸರಿ ಆಯಿತು ಹೊರಡೋಣ ಇಲ್ಲಿಂದ ಅಂತೇಳ್ಬಿಟ್ಟು ಅಲ್ಲಿ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿವಿ. ಎಲ್ಲ ಆಯಿತು, ಎಲ್ಲ ಓಕೆ ಆಯಿತಾ ಅಂತ ಎಲ್ಲರೂ ಸ್ವಲ್ಪ ಟೀ ಬಿಸ್ಕೆಟು ಕುಡಿದ್ಬಿಟ್ಟು ಕಾರ್ ಹತ್ತಿಬಿಟ್ಟು ನಾವು ಬಂದ್ವಿ. ಸುಮಾರು ಒಂದು ಟೈಮು 10 ಗಂಟೆ 10:30 ಸುಮಾರು ಐ ಥಿಂಕು. ಇನ್ನೇನು ಹತ್ತತ್ರ ಬೆಂಗಳೂರು ತಲುಪಿದ್ದೀವಿ. ನಾವು ಹತ್ತತ್ರ ಬೆಂಗಳೂರಿಗೆ ಆಲೇ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಬೆಂಗಳೂರಿಗೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಫ್ಯಾಮಿಲಿ ಮೆಂಬರ್ದೊಬ್ರದ್ದು ಫೋನ್ ಕಳೆದೋಯ್ತು. ಸರಿ ಅಲ್ಲಿ ಅವರು ನನ್ನ ಫೋನ್ ನೋಡ್ರಿ ಅಂತ ಹೇಳ್ತಾವ್ರೆ. ಸೊ ಫೋನೆಲ್ಲ ಕಾರಲ್ಲೆಲ್ಲ ಹುಡುಕ್ತೀವಿ, ಸಿಗಲಿಲ್ಲ. ಸರಿ ಇಲ್ಲ ಮನೆ ಹತ್ರ ಹೋಗ್ಬಿಡೋಣ ಮುಂದೆ ಇರುತ್ತೆ ಫೋನು ಅಂತ ಹಂಗೆ ಹಿಂಗೆ ತಳ್ಳಾಡ್ಕೊಂಡು ಮತ್ತೊಂದು 20 ಕಿಲೋಮೀಟ್ರ್ ಮುಂದಕ್ಕೆ ಬಂದ್ವಿ. ನಮ್ಮದು ಸ್ವಲ್ಪ ಬೆಂಗಳೂರಿಂದ ಔಟ್ಸ್ಕಟ್ಟು ಮನೆ ಇರೋದು. ಸೊ ಮತ್ತೊಂದು 20 ಕಿಲೋಮೀಟ್ರ್ ಬಂದ್ವಿ ಮುಂದಕ್ಕೆ. ಆಮೇಲೆ ನಾನು ಇಲ್ಲ ಯಾಕೋ ನನಗೆ ಡೌಟ್ ಇದೆ, ಫೋನ್ ಕಾರಲ್ಲಿಲ್ಲ ಅಂತ ಅಲ್ಲಿಂದ ನಾನು 20 ಬಂದಿಲ್ಲ, ಐ ಥಿಂಕ್ ಒಂದು 10 ಕಿಲೋಮೀಟ್ರ್ ಬಂದಿದ್ವಿ ಅಂದ್ಕೊತೀನಿ. 20 ಬಂದಿಲ್ಲ, ಒಂದು 10 ಕಿಲೋಮೀಟ್ರ್ ಬಂದ್ವಿ. 10 ಕಿಲೋಮೀಟ್ರಿಂದನೂ ನಾನು ಅದಕ್ಕೆ ಕಾಲ್ ಮಾಡ್ತಾನೇ ಇದ್ದೆ ಆ ಫೋನ್ಗೆ. ಮತ್ತು ಚಾರ್ಜ್ ಬೇರೆ ಇರಲಿಲ್ಲ ಅದರಲ್ಲಿ. ತುಂಬ ಎಷ್ಟು 15% ಏನೋ ರೆಡ್ ಮಾರ್ಕಲ್ಲಿ ಇತ್ತಂತ ಫೋನು. ಕಾಲ್ ಮಾಡ್ತಾನೇ ಇದ್ದೆ. ನಾನು ನಮ್ಮ ಡ್ಯಾಡ್ ಫೋನಿಂದ ಕಾಲ್ ಮಾಡ್ತಿದ್ದೆ. ಆ ಫೋನಲ್ಲಿ ನಮ್ಮ ಡ್ಯಾಡ್ ನಂಬರು ಬಾಸ್ ಅಂತ ಸೇವ್ ಆಗಿತ್ತು. ಸೊ ಸರಿ ಆಯಿತು, ಕಾಲ್ ಮಾಡ್ತಾನೆ ಇದ್ವಿ. ಯಾರೂ ಪಿಕ್ ಮಾಡ್ತಿರಲಿಲ್ಲ. ಸಡನ್ನಾಗಿ ಒಂದು ಸಲ ಅವರು ಏನು ಮಾಡಿದ್ರು, ನಮ್ಮ ಮನೆಯವರು ದೇವ್ರಿಗೆ ನೆನಪಿಸ್ಕೊಂಡ್ರು ಅವರು. ಅಯ್ಯೋ ದೇವ್ರೇ ರಾಯರೇ, ನಿಮ್ಮ ದರ್ಶನಕ್ಕೆ ಇವತ್ತು ಮೊದಲನೇ ಸಲ ಬಂದ್ವಿ, ಈ ಥರನೇ ಹಿಂಗೆ ಮಾಡಿದ್ರಲ್ಲ ಅಂತ. ನಾನು ಅದೇ ಥರ ಅಂದ್ಕೊಂಡೆ, ಅಯ್ಯೋ ನಮ್ಮದು ಈ ಪರಿಸ್ಥಿತಿಲಿ ಏನೂ ಕೊಳ್ಳೋ ಅಂಥ ಪರಿಸ್ಥಿತಿಲಿ ಇಲ್ಲಪ್ಪ ನಾವು. ನಿಮ್ಮ ದರ್ಶನಕ್ಕೆ ಅಂತ ಬಂದಾಗ ಫೋನು ಅನ್ನೋದು ಕಳೆದೋದಾಗ ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ ನಾವು. ಆ ಟೈಮಲ್ಲಿ ಇಂಥ ಟೈಮಲ್ಲಿ ಈ ಥರ ಮಾಡ್ದಲ್ಲಪ್ಪ, ಅದು ನಮಗೆ ದೊಡ್ಡದೊಂಥರ ಹೆಂಗೆ ಅನ್ನಿಸ್ತಾನೋ ಒಂದು ದೊಡ್ಡ ಆಘಾತನೇ ಅನ್ನಿಸ್ಬಿಡ್ತು. ಮತ್ತೆ ಫೋನ್ ತೊಗೊಳಕ್ಕೆ ತುಂಬ ಕಷ್ಟ ಇದೆ, ತುಂಬ ದಿನಗಳು ಬೇಕು, ಮತ್ತು ಇನ್ನೂ ಜಾಬ್ ಜಾಯ್ನ್ ಆಗಿ ಎಷ್ಟೆಲ್ಲ ಪ್ರೋಸೆಸ್ ಇದೆ. ನಿಮ್ಮ ಸನ್ನಿಧಿಗೆ ಬಂದು ಹಿಂಗಾಯ್ತಲ್ಲಪ್ಪ, ನಾನು ನೆಕ್ಸ್ಟ್ ಇನ್ನು ಬರೋದೇ ಇಲ್ಲಪ್ಪ ನಿಮ್ಮ ಇದಕ್ಕೆ ಅಂತ ಹಂಗೆ ಅನ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಯಾರೋ ಫೋನ್ ಎತ್ತಿಬಿಟ್ರು.
ಫುಲ್ಲು ಖುಷಿ ಆಗಿಬಿಡ್ತು ನನಗೆ. ಫೋನ್ ಎತ್ತಿದ ತಕ್ಷಣ ಸರಿ ಅಂತೇಳ್ಬಿಟ್ಟು ನಾನು ಫೋನ್ ಕೊಟ್ಟೆ ನಮ್ಮ ಡ್ಯಾಡ್ಗೆ, ಮಾತಾಡ್ರಿ ಅಂತೇಳ್ಬಿಟ್ಟು. ಹಲೋ ಅಣ್ಣ ಅಂತ ಯಾರೋ ಅಣ್ಣ ಮಾತಾಡಿದ್ರು ಆ ಕಡೆಯಿಂದ. ಅಣ್ಣ ಎಲ್ಲಿದ್ದೀರಾ, ನಮ್ಮದು ಫೋನ್ ಅಂತ ಅಂದಾಗ ಅವರೇನೋ ಅಡ್ರೆಸ್ ಹೇಳ್ತಿದ್ರು. ನಾನು ನಮ್ಮ ಡ್ಯಾಡಿಗೆ ಫೋನ್ ಕೊಟ್ಟೆ. ಸರಿ ಆಯಿತು ಅಂತ ಡ್ಯಾಡ್ ಮಾತಾಡಿದ್ರು. ಇಲ್ಲಿದ್ದೀವಿ ಅಂತ ಒಂದು ಲೊಕೇಶನ್ ಕಳಿಸ್ಕೊಟ್ರು ಅವರು. ಆ ಲೊಕೇಶನ್ ಕಳಿಸ್ಕೊಟ್ಟಾಗ ಮತ್ತೆ ನಾವು ಯೂ ಟರ್ನ್ ಮಾಡಿಕೊಂಡು ಆ ಲೊಕೇಶನಿಗೆ ಹೋದ್ವಿ. ಒಂದು 10 ಕಿಲೋಮೀಟ್ರ್ ಬ್ಯಾಕ್ ಹೋದ್ವಿ ಅನಿಸುತ್ತೆ. ಅಷ್ಟೊತ್ತಿಗೆ ಆವಣ್ಣವರು ತಗೊಂಡೋಗಿ ನಮ್ಮ ಫೋನ್ನ ಚಾರ್ಜ್ ಹಾಕಿ ಎಲ್ಲ ಚೆಕ್ ಮಾಡಿ ಏನಾಗಿದೆ ಫೋನು ಎತ್ತಾ ಅಂತೆಲ್ಲ ಚೆಕ್ ಮಾಡಿ ಬಂದರು ಅವ್ರು ಬಂದಾಗಲೇ ನಮಗೆ ಗೊತ್ತಾಗಬೇಕು, ನಮ್ಮ ಕ್ಯೂರಿಯಾಸಿಟಿ ನಮ್ಮ ಫೋನ್ ಎಲ್ಲಿ ಸಿಕ್ತು, ಹೆಂಗೆ ಸಿಕ್ತು. ಬಿಕಾಸ್ ನಾವು ಅಲ್ಲಿ ಮಂತ್ರಾಲಯ ಒಂದು ಸ್ವಲ್ಪ ಮುಂದೆ ಕಾರ್ ನಿಲ್ಸಿರೋದು ಬಿಟ್ಟರೆ ಬೇರೆ ಎಲ್ಲೂ ಕಾರ್ ನಿಲ್ಲಿಸಿಲ್ಲ. ಮನೆಗೆ ಬೇಗ ಹೋಗ್ಬಿಡೋಣ ಅಂತ. ಹೆಂಗೆ ಸಿಕ್ಕಿರ್ಬೋದು ಇವ್ರಿಗೆ, ಏನಾಗಿರ್ಬೋದು ಏನು ಅಂತ ನಮ್ಗೆ ಅಲ್ಲಿವರೆಗೂ ಉತ್ತರನೇ ಗೊತ್ತಾಗ್ತಿಲ್ಲ. ತುಂಬ ಕ್ಯೂರಿಯಾಸಿಟಿ ಆಗೈತೆ, ಹೆಂಗೆ ಗೊತ್ತಾಗ್ತಾನೇ ಇಲ್ಲ ಹೆಂಗೆ ಅಂತ. ಆಮೇಲೆ ಆ ಅಣ್ಣವರು ಹೋದ್ವಿ ನಾವು, ಇಬ್ಬರು ಅಣ್ಣಂದಿರು. ಫೋನ್ ಸಿಕ್ಕಿತ್ತು ಅವ್ರಿಗೆ, ಚಾರ್ಜ್ ಹಾಕ್ಕೊಂಡು ಬಂದಾಗ ಅಣ್ಣ ನಿಮಗೆ ಎಲ್ಲಿ ಸಿಕ್ತು ಫೋನು ಅಂತ ಕೇಳಿದಾಗ, ಇಲ್ಲಿ ಏನಂದರೆ ಇದು ರಾಯರ ಪವಾಡ ಅನ್ನೋದು. ನಾವು ಎಲ್ಲಿ ನಮ್ಮದು ಅಂತ ನಾವು ನೆನಪು ಮಾಡ್ಕೊಂಡು ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಆವಾಗ ಫೋನು ಕಾರ್ ಮೇಲಿಂದ ಬಿದ್ದಿದೆ. ಫೋನ್ ಎಲ್ಲಿದೆ ಅಂತಂದರೆ, ನಾವು ಸುಮಾರು ಒಂದು 200 ಕಿಲೋಮೀಟ್ರ್ ಹಿಂದೆ ಮಂತ್ರಾಲಯ ಹತ್ತತ್ರ ನಾವು ಕಾರ್ ನಿಲ್ಲಿಸಿದ್ವಲ್ಲ ಕಾಫಿ ಅಥವಾ ಟೀ ಕುಡಿಯೋದಕ್ಕೆ, ಆವಾಗ ಫೋನ್ನ ಕಾರ್ ಮೇಲೆ ಕಾರ್ ಮೇಲೆ ಇಟ್ಬಿಟ್ಟು ಕೀನೋ ಏನೋ ತೊಗೊಳಕ್ಕೆ ಅಂತೇಳ್ಬಿಟ್ಟು ಕಾರ್ ಮೇಲೆ ಇಟ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಆ ಕಾರ್ ಸುಮಾರು 200 ಕಿಲೋಮೀಟ್ರು ಕಾರ್ ಮೇಲೆ ಫೋನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನೂ ಗ್ರಿಪ್ ಇಲ್ಲ, ಅಥವಾ ನಮ್ಮದು ಆ ಕಾರಲ್ಲಿ ಬ್ಯಾನೆಟ್ ಮೇಲೆ ಯಾವುದೇ ಗ್ರಿಪ್ ಇಲ್ಲ. ಫೋನ್ ನಿಲ್ಲಕ್ಕೆ ಆಗಲಿ, ಒಂದು ಚಿಕ್ಕದೊಂದು ಮಳೆ ತರೋದು ಅಥವಾ ಒಂದು ಕ್ಲಿಪ್ ತರೋದು ಏನೇನೂ ಇಲ್ಲ ಬ್ಯಾನೆಟ್ ಮೇಲೆ. ಜಸ್ಟು ಬ್ಯಾನೆಟ್ ಟಾಪಲ್ಲಿ ಕೀನೋ ಏನೋ ತಕ್ಕೊಳ್ಳೋಕ್ಕೆ ಅಂತ ಹಿಂಗಿಟ್ಟು ನಾವು ಮಗುನ ಕೇರ್ ಮಾಡೋ ಒಂದು ಇದರಲ್ಲಿ ಮರ್ತು ಬಿಟ್ಟಿರೋದು, ಅಥವಾ ಆ ರಾಯರೇ ಮಾಡಿಸಿರೇನ ಅವ್ರು ನಮ್ಮ ಜೀವನಕ್ಕೆ ಬರ್ತಾಯಿದ್ದೀವಿ ಅಂತ ತೋರಿಸೋದಕ್ಕೆ. ಅಣ್ಣವ್ರು ಹೇಳ್ತಾರೆ ನಮಗಿಲ್ಲೇ ಹೈವೇಲ್ಲೇ ಸಿಕ್ಕಿದ್ದು ಅಂತ. ಸೊ ನಾವು ಅಲ್ಲೊಂದು ಕಾಲೇಜ್ ಇತ್ತು, ಆ ಕಾಲೇಜ್ ನಾನು ನೋಡಿದೆ. ನೋಡಿದ ತಕ್ಷಣ ನಮಗೆ ಫೋನ್ ನೆನಪಿಸ್ಕೊಂಡಿದ್ದು ನಾವು. ಆ ಕಾಲೇಜ್ ಎದುರುಗಡೆನೇ ಫೋನ್ ಸಿಕ್ತಂತ ಅಣ್ಣವ್ರಿಗೆ. ಅದರಿಂದ 1-2 ಕಿಲೋಮೀಟ್ರು ಮುಂದೆ ಅಣ್ಣವ್ರ ಮನೇಲಿ ಅವರು ಬಂದು ಫೋನ್ನ ಚಾರ್ಜ್ ಹಾಕಿದ್ರು. ಆಮೇಲೆ ಓಕೆ, ನಾವು ಅಂದ್ಕೊಂಡ್ವಿ, ಅಪ್ಪ ನಿನ್ನ ಸನ್ನಿಧಿಗೆ ಬಂದು ನಮ್ಮ ಫೋನ್ ಕಳ್ಕೊಂಡ್ವಿ ಅಂದಿದ್ದ ತಕ್ಷಣವೇ ಅವ್ರು ಕಾಲ್ ಪಿಕ್ ಮಾಡಿದ ತಕ್ಷಣ ನಮ್ಮ ಡ್ಯಾಡ್ ಹೇಳಿದ್ರು, ಇವರು ರಾಯರು ಅನ್ನೋರು ಅಮ್ಮ, ಪವಾಡ ಪುರುಷರು, ಎಲ್ಲರ ಜೀವನದಲ್ಲೂ ಒಂದೊಂದು ಪವಾಡ ತೋರಿಸ್ತಾರಂತೆ. ಮಂತ್ರಾಲಯಕ್ಕೆ ಹೋಗಿ ಬಂದವ್ರಿಗೆಲ್ಲರಿಗೂ ಒಂದೊಂದು ಪವಾಡ ಆಗುತ್ತಂತೆ ಅಂತ ಅವಾಗ ಅವರು ವಾಪಸ್ 10 ಕಿಲೋಮೀಟ್ರ್ ಬರಬೇಕಾದ್ರೆ ಸ್ಟೋರಿ ಹೇಳಿದ್ರು ನನಗೆ. ಹೌದಾ ಅಂತ ಕೇಳಿಸ್ಕೊಂಡು ಬಂದಾಗ 200 ಕಿಲೋಮೀಟ್ರ್ ಫೋನು ಕಾರ್ ಟಾಪ್ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮ್ಮ ಫೋನಿಗೆ ಚೂರು ಏನೇನೂ ಆಗಿಲ್ಲ. ಚಾರ್ಜ್ ಒಂದು ಹೋಗಿತ್ತು. ಆ ಅಣ್ಣವರು ನಾವು ವಾಪಸ್ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಚಾರ್ಜ್ ಕೂಡ ನಮ್ಮ ಫೋನ್ ಮಾಡ್ಕೊಬಂದು ತಂದು ಕೊಟ್ಟಿದ್ರು. ಸೊ ಹಿಂಗಾಯಿತು ರಾಯರ ಪವಾಡ ನನಗೆ. ಆಮೇಲೆ ನಾನು ಬೇಬಿ ಹುಟ್ಟಿದೆ ಅಂತ ಹೇಳಿನಲ್ಲ, ಗುರುವಾರ ಬೇಬಿ ಹುಟ್ಟಿದೆ ಅಂತ. ಆ ಗುರುವಾರ ಬೇಬಿ ಯಾಕೆ ಹುಟ್ಟಿತು ಅನ್ನೋದನ್ನ ರಾಯರೇ ನನಗೆ ಆ ಒಂದು ವರ್ಷದ ಬರ್ಡೇಲಿ ನನಗೆ ರಿಯಲೈಸ್ ಮಾಡಿಸಿದ್ರು. ಅದನ್ನು ಖಂಡಿತ ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ನಡೆಸಿದಂತಹ ಪವಾಡಗಳನ್ನ ನೀವು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ಕೋಬೋದು ಅಥವಾ ಹಂಚ್ಕೊಳ್ಬೋದು ನನ್ನ ಮುಖಾಂತರ. ನಾನು ಇದರಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ. ಆ ಫೋನ್ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಯಾವುದೇ ಮೂಲಕ ಆದರೂ ನಿಮ್ಮ ಪವಾಡಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶರಣು ತಂದೆ ಶರಣೋಂ ಗುರುಭ್ಯೋ ನಮಃ. ಶರಣ.